ಡೋಲೋ 650 ಮಾತ್ರೆ, ರಾಗಿ ಮುದ್ದೆ, ಕೊರೋನಾ ಸಮಯದಲ್ಲಿ ಸಾಕಷ್ಟು ಹೆಸರು ಮಾಡಿತ್ತು. ಈ ಡೋಲೋ ಮಾತ್ರೆಯಲ್ಲಿ ಏನಿದೆ ಅದನ್ನು ಮೊದಲು ತಿಳಿದುಕೊಳ್ಳೋಣ. ಡೋಲೋ ಅನ್ನೋ ಮಾತ್ರೆಯಲ್ಲಿ ಪ್ಯಾರಾಸಿಟಮೋಲ್ ಅನ್ನುವ ಕೆಮಿಕಲ್ ಅಥವಾ ಮಾಲಿಕ್ಯೂಲ್ ಇರುತ್ತದೆ. ಈ ಪ್ಯಾರಾಸಿಟಮೋಲ್ಗೆ ಮತ್ತೊಂದು ಹೆಸರಿದೆ, ಆ ಹೆಸರೇ ಅಸಿಟಮಿನೋಫೆನ್. ಈ ಹೆಸರು ಹೆಚ್ಚು ಜನರಿಗೆ ತಿಳಿದಿರುವುದಿಲ್ಲ. ಈ ಪ್ಯಾರಾಸಿಟಮೋಲ್ನ ಅತಿಯಾದ ಬಳಕೆಯಿಂದ ಲಿವರ್ ಡ್ಯಾಮೇಜ್ ಆಗುವ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತದೆ. ಆದ್ದರಿಂದ ಅತಿಯಾಗಿ ಬಳಸುವ ಮೊದಲು ನಿಮ್ಮ ಡಾಕ್ಟರ್ ಬಳಿ ಚರ್ಚಿಸಿ ಬಳಕೆ ಮಾಡುವುದು ಸೂಕ್ತ. ಈ ಪ್ಯಾರಾಸಿಟಮೋಲ್ ಸಿರಪ್ ರೂಪದಲ್ಲಿ, ಮಾತ್ರೆಗಳ ರೂಪದಲ್ಲಿ, ಇಂಜೆಕ್ಷನ್ ರೂಪದಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಯಾವುದೇ ಔಷಧಿ ಬಳಸುವ ಮುನ್ನ ನಿಮ್ಮ ಡಾಕ್ಟರ್ ಅಥವಾ ಕೆಮಿಸ್ಟ್ ಹತ್ತಿರ ಮಾಹಿತಿ ಪಡೆಯಿರಿ. ಸಾಧ್ಯವಾದಷ್ಟು ಭಾರತೀಯ ಔಷಧ ಪದ್ಧತಿಯನ್ನು ಬಳಸಿ. ಆಯುರ್ವೇದ ಓಕೆ, ಆಲೋಪತಿ ಏಕೆ? ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಔಷಧಿಯ ಬಗ್ಗೆ ತಿಳಿಯೋಣ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಮುಕ್ತವಾಗಿ ವಾಟ್ಸಾಪ್ ಮಾಡಿ. ಮೊಬೈಲ್ ಸಂಖ್ಯೆಯನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.